ನಮ್ಮ ಮಹಿಳಾ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿದ್ದಾರೆ, ನಟರಾಜ್ ಇದ್ದಾರೆ, ಎಲ್ಲ ಯುವಕರಿದ್ದೀರಿ, ತಾಯಂದಿರಿದ್ದೀರಿ. ಸ್ವಲ್ಪ ತಡವಾಗಿ ಬಂದಿದ್ದೀನಿ, ತಾವೆಲ್ಲ ಕ್ಷಮಿಸಬೇಕು. ಇನ್ನೊಂದು ಸಭೆ ಇತ್ತು ಆನೇಕಲಲ್ಲಿ, ತಪ್ಪಿಸ್ಕೊಂಡು ಸ್ವಲ್ಪ ಇರೋ ಎಲ್ಲ ತಪ್ಪಿಸ್ಕೊಂಡು, ನಮಗೂ ಗೊತ್ತು ಸಾಯಂಕಾಲ ಹಾಲು ಕರೆಯೋ ಟೈಮು ತೊಂದರೆ ಆಯ್ತದೆ, ಅದಕ್ಕೆ ಜಲ್ದಿ ಓಡಿ ಬಂದೆ, ಕ್ಷಮಿಸಬೇಕು. ಬಾಲಕೃಷ್ಣರವರು ವೀರಾವೇಶ ಗದೆ ಎಲ್ಲ ಬೀಸ್ತಾ ಇದ್ರು. ನಾನು ಗದೆ ಬೀಸೋದಿಲ್ಲ, ನಿಮಗೆಲ್ಲ ಕೈ ಮುಗಿದು ಏನು ವಿಚಾರ ಇದೆ ಅಂತ ಸತ್ಯ ಹೇಳ್ತೀನಿ ಅಷ್ಟೆ. ನಾವು ಯಾರ ಮೇಲೂ ದ್ವೇಷ ಮಾಡೋಂಥ ಸಂದರ್ಭ ಇಲ್ಲ. ನಾನು ನಿಮ್ಮ ಜಿಲ್ಲೆಯವನು, ನಾವು ನೀವೆಲ್ಲ ಈ ಜಿಲ್ಲೆಯವರು. ಇವತ್ತು ಡಿ.ಕೆ. ಸುರೇಶ್ ಅವ್ರನ್ನ ಕುಮಾರಸ್ವಾಮಿಯವರು ಎಲೆಕ್ಷನ್ ಖಾಲಿ ಆದಮೇಲೆ ಜನನೇ ಆಯ್ಕೆ ಮಾಡಿ, ಡಿ.ಕೆ. ಸುರೇಶ್ ಯಾವತ್ತೂ ಕೂಡ ಬಂದು ಎಲೆಕ್ಷನ್ಗೆ ಅರ್ಜಿ ಹಾಕ್ತೀನಿ ಅಂತ ಇರಲಿಲ್ಲ. ಜನ ಮತ್ತು ಪಾರ್ಟಿ ಸೇರಿ ಅವ್ರನ್ನ ನಿಲ್ಲಿಸಿದ್ರು. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿರಲಿಲ್ಲ, ನಾನೊಬ್ಬ ಗೆದ್ದಿದ್ದೆ. ಇಲ್ಲಿ ಯಾರು ಗೆದ್ದಿದ್ರು? ಇಲ್ಲಿ ಬಾಲಕೃಷ್ಣ ಗೆದ್ದಿದ್ರು, ಅಲ್ಲಿ ಯೋಗೇಶ್ ಗೆದ್ದಿದ್ರು, ಹಿಂಗೆಲ್ಲ ರಾಮನಗರದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು. ಗೆದ್ದುವಾಗ ಎಲೆಕ್ಷನ್ ನಿಂತ್ಕೊಂಡು ಇದೇ ರೀತಿ BJPಯವರು ದಳದವರು ಇಬ್ಬರು ನಿಂತ್ಕೊಂಡ್ರು. ಕುಮಾರಸ್ವಾಮಿಯವರು ಆಗ ತಾನು MP ಆಗಿದ್ದಂಥ ಸ್ಥಳಕ್ಕೆ ತಮ್ಮ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿಯವ್ರನ್ನ ನಿಲ್ಲಿಸಿದ್ರು. ನಮಗೇನು ತಗರಲೇನಿಲ್ಲ, ಅವ್ರು ನಿಲ್ಲಿಸ್ಕೊಂಡ್ರು. ಎಲೆಕ್ಷನ್ ನಡೀತು. ಇದೇ ರೀತಿ ಎಲ್ಲ ಕಡೆ ದಳ ಇದ್ದು ನಾವು 3 ಕಡೆ ಮಾತ್ರ ಗೆದ್ದಿದ್ದು. ರಾಜರಾಜೇಶ್ವರಿ ನಗರ, ಇಲ್ಲಿ ಇನ್ನು ನಮ್ಮ ಆನೇಕಲ್, 3 ಕಡೆ, 5 ಕಡೆ ಅವ್ರು ಗೆದ್ದಿದ್ರು. ಆವತ್ತಿನ ಕಾಲದಲ್ಲೂ 1,31,000 ಓಟ್ನಲ್ಲಿ ನನಗೆ ಅಧಿಕಾರ ಇರಲಿಲ್ಲ, ಡೆಪ್ಟಿ CM ಇರಲಿಲ್ಲ, ಏನೂ ಇರಲಿಲ್ಲ. 1,31,000 ಓಟಲ್ಲಿ ಅವ್ರು ಗೆದ್ದರು. ಅದಾದಮೇಲೆ ಹಿಂಗೆ 2 ಎಲೆಕ್ಷನ್ ನಡೀತು. 3 ಸೇರಿ ಎಲೆಕ್ಷನಲ್ಲೂ 2 ಕೋಟಿ 2 ಲಕ್ಷ 2 ಲಕ್ಷ ಚಿಲ್ಲರೆ ಓಟಲ್ಲಿ ಗೆದ್ದರು. ಹೋದ ಎಲೆಕ್ಷನಲ್ಲೂ ಕೂಡ ಗೆದ್ದರು. ಗೆದ್ದ ಮೇಲೆ ಹಿಂದೆನೂ ಕುಮಾರಸ್ವಾಮಿ ಇಲ್ಲಿ MP ಆಗಿದ್ದರು, ಹಿಂದೆನೂ ದೇವೇಗೌಡರು MP ಆಗಿದ್ದರು. ಕುಮಾರಸ್ವಾಮಿಗೂ ನಾನು ಅನಿತಂಗೆ ಹೋಲಿಕೆ ಮಾಡೋಕ್ಕೆ ನಾವು ಹೋಗೋದಿಲ್ಲ. ಕುಮಾರಸ್ವಾಮಿಗೂ ಸುರೇಶ್ಗೂ ತಾವೆಲ್ಲ ಗಮನಿಸಿದ್ದೀರಿ, ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಪಂಚಾಯತಿಗೆ ಭೇಟಿ ಕೊಟ್ಟು ಪ್ರತಿಯೊಂದು ಸಮಸ್ಯೆ ಕೂಡ ಸ್ಪಂದಿಸಿ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು, ಒಬ್ಬ ಮುನ್ಸಿಪಾಲ್ಟಿ ಮೆಂಬರು, ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಥರ ನಿಂತ್ಕೊಂಡು ಕೆಲಸ ಮಾಡಿದ್ರಾ ಇಲ್ವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತು ನಿಮ್ಮ ಮುಂದೆ ಇದೆ. ಇವತ್ತು ಅನೇಕ ಈಗ ಕನಕಪುರದ ಬಗ್ಗೆ ಮಾತಾಡ್ತಾರೆ. ನಾನು ಕನಕಪುರಕ್ಕೆ ಎಲೆಕ್ಷನ್ ಓದೋನೇ ಎಲ್ಲ, ನಂಗೆ ಟೈಮ್ ಇಲ್ಲ. ನನ್ನ ಪಕ್ಷದ ಅಧ್ಯಕ್ಷರು ಮಾಡಿಬಿಟ್ರು, ಇಡೀ ರಾಜ್ಯ ಪ್ರವಾಸ ಮಾಡ್ತಾಯಿದ್ದೀನಿ. ಇವತ್ತೇ ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿರೋದು. ಇನ್ನೊಂದು 3-4 ದಿನ ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಈ ಕಡೆ ಕುಣಗಲ್ಲು ಓಡಾಡ್ತೀನಿ. ಎಲ್ಲ ಕಡೆ ಸುರೇಶೇ ನೋಡ್ಕೊಂಡಿದ್ರು. ಕನಕಪುರ ಜನ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವರು 1,22,000 ಓಟಲ್ಲಿ ನಾನು ಚುನಾವಣೆಗೆ ಅರ್ಜಿ ಹಾಕಕ್ಕೆ ಹೋಗದೆ ಹೋದ್ರು ಕೂಡ ನನ್ನ ಗೆಲ್ಸವ್ರೆ ಅಂತಂದರೆ ಏನು ಕನಕಪುರದವ್ರೇನು ದಡ್ರ? ಅವ್ರಿಗೂ ಅಷ್ಟೋ ಇಷ್ಟೋ ಬುದ್ಧಿವಂತಿಕೆ ಇದೆ, ಎಲ್ಲ ಇದೆ. ಹೋದ ಸತಿ ರಾಮನಗರದಲ್ಲಿ